ನಮಸ್ತೆ ಫ್ರೆಂಡ್ಸ್, ಇವತ್ತು ನಾನು ಮಾಡ್ತಾ ಇದ್ದೀನಿ ಚಿಕನ್ 65 ಮಾಡ್ಲಿಕ್ಕೆ 1 kg ಅಷ್ಟು ಚಿಕನ್ ತಗೊಂಡಿದ್ದೀನಿ. ಇದು ಚೆನ್ನಾಗಿ ತೊಳೆದಿಟ್ಟಿದ್ದೀನಿ. ಚಿಕನ್ ಕಬಾಬ್ ಮಾಡ್ತಾ ಇದ್ದೀನಿ ಅಲ್ವಾ, ಇದು ಚೆನ್ನಾಗಿ ತೊಳೆದಿಟ್ಕೋಬೇಕು ಫಸ್ಟ್. ಇವಾಗ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ, ಮತ್ತೆ ಪುದೀನ ಹಾಕೋಣ. ನೋಡಿ ಫ್ರೆಂಡ್ಸ್, ಕರಿಮೆಣಸು 4 6 ತಗೊಂಡಿದ್ದೀನಿ, ಲವಂಗ 4 ತಗೊಂಡಿದ್ದೀನಿ, ದಾಲ್ಚಿನ್ನಿ ತಗೊಂಡಿದ್ದೀನಿ 2 ಇಂಚ್ ಅಷ್ಟು. ಇವಾಗ ಇದು ಚೆನ್ನಾಗಿ ಜಜ್ಕೊಳ್ಳೋಣ. ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಹಾಕಿದ್ದೀನಿ. ನಾನು ಗಟ್ಟಿ ಮೊಸರು ಹಾಕ್ತಾ ಇದ್ದೀನಿ. ಗಟ್ಟಿ ಮೊಸರು ಹಾಕೋಣ. ರುಚಿಗಾಗುವಷ್ಟು ಉಪ್ಪು. ನಾನು 1 ಸ್ಪೂನ್ ಅಷ್ಟು ಖಾರ ಹಾಕ್ತಾ ಇದ್ದೀನಿ, ಪುಡಿ ಖಾರ ಇದು. 1 ಸ್ಪೂನ್ ಅಷ್ಟು ಕಾರ್ನ್ಫ್ಲವರ್ ಹಿಟ್ಟು ಹಾಕ್ತಾ ಇದೀನಿ. ಟೇಬಲ್ ಸ್ಪೂನ್ ಇಂದ ನೋಡಿದ್ರೆ 2 ಸ್ಪೂನ್ ಅಷ್ಟು ತಗೊಂಡಿದ್ದೀನಿ. ನಾನು ದೊಡ್ಡ ಸ್ಪೂನ್ ಇಂದ 1 ಸ್ಪೂನ್ ತಗೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇದು ಚೆನ್ನಾಗಿ ಕಲಸಿಟ್ಕೊಳ್ಳೋಣ. ಇದು ಮ್ಯಾರಿನೇಟ್ ಆಗ್ಲಿಕ್ಕೆ 1 ತಾಸಷ್ಟು ನಾವು ಕಲಸಿಟ್ಟಿದ್ರೆ ಮ್ಯಾರಿನೇಟ್ ಮಸ್ತ್ ಆಗಿ ಆಗ್ತದೆ. ಎಲ್ಲ ಮಸಾಲೆ ಎಲ್ಲ ಸೋಕ್ ಮಾಡ್ತದೆ ಚಿಕನ್. ಅದ್ರ ಸಲುವಾಗಿ ನಾನು ಕಲಸಿ ಇಟ್ಕೋತೇನೆ. ನಾನು ಕರ್ಬೇವು ಕೂಡ ಹಾಕ್ತಾ ಇದ್ದೇನೆ ಇದಕ್ಕೆ. ಹೊರಗಡೆ ತಂದಂತ ಚಿಕನ್ ಮಸಾಲ ಕೂಡ ಹಾಕ್ತಾ ಇದ್ದೀನಿ ಪುಡಿ. ಇದು 2 ಸ್ಪೂನ್ ಅಷ್ಟು ಹಾಕಿದ್ದೀನಿ ಫ್ರೆಂಡ್ಸ್. ಇದು ಕೂಡ ಹಾಕಿ ಚೆನ್ನಾಗಿ ಕಲಸಿಟ್ಕೊಳ್ಳೋಣ. ಇವಾಗ ಇದು 1 ತಾಸಷ್ಟು ನಾವು ಮೇಲ್ಮುಚ್ಚಿ ಇಟ್ಬಿಡೋಣ. ನಾನು ಒಂದ್ ಸ್ವಲ್ಪ ಲಿಂಬೆಹಣ್ಣು ಹಿಂಡ್ತಾ ಇದ್ದೀನಿ. ಇವಾಗ ಎಣ್ಣೆ ಕಾದಿದೆ, ಚಿಕನ್ ಹಾಕೊಳ್ಳೋಣ ಒಂದೊಂದಾಗಿ. ಲೋ ಫ್ಲೇಮ್ ಆಗಿತ್ತು ಮಾಡ್ಕೋಬೇಕು. ಇವಾಗ ನೋಡಿ ಈ ತರ ಆಗಿದೆ. ನಾವು ಎಣ್ಣೆಯಿಂದ ಹೊರಗಡೆ ತೆಗೆದು ಒಂದು ಪಾತ್ರೆಗೆ ಇಟ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ನಾವು ಮಾಡಿದಂತ ಚಿಕನ್ 65 ಕಬಾಬ್ ರೆಡಿ ಆಗಿದೆ. ಬನ್ನಿ ಸರ್ವಿಂಗ್ ಪ್ಲೇಟಿಗೆ ಹಾಕೋಣ. ನೋಡಿ, ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಇದೇ ತರ ಬಹಳ ರುಚಿಕರವಾದಂತ ಚಿಕನ್ 65 ರೆಡಿ. ನಾವು ಮಾಡಿದಂತ ಚಿಕನ್ ಕಬಾಬ್ ರೆಡಿ ಆಗಿದೆ. ಬನ್ನಿ ಟೇಸ್ಟ್ ಮಾಡಿ ಹೇಗಾಗಿದೆ ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ಇದು ಸಾಫ್ಟ್ ಕೂಡ ಆಗಿದೆ, ಏಕದಮ್ ಕ್ರಿಸ್ಪಿ ಕೂಡ ಆಗಿದೆ. ಬಾಯಲ್ಲಿ ಮಸ್ತ್ ಸಾಫ್ಟ್ ಅನ್ನಿಸ್ತದೆ, ಯಾಕಂದ್ರೆ ನಾನು ಮೊಸರು ಹಾಕಿದ್ದೇನಲ್ವಾ, ಅದಕ್ಕಾಗಿ ಸಾಫ್ಟ್ ಕೂಡ ಆಗಿದೆ. ನಾನು ಪುದೀನಾ ಚಟ್ನಿ ಜೋಡಿ ಸರ್ವ್ ಮಾಡಿದ್ದೀನಿ. ಕಬಾಬ್ ರೆಡಿ ಆಗಿದೆ. ನೀವು ಕೂಡ ಮನೇಲಿ ಮಾಡಿ ತಿಂದು ಹೇಗಾಗಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ಮತ್ತೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ವಿಡಿಯೋ ನೋಡಿದಕ್ಕಾಗಿ.